ಮೇಲಿನ ವಿಷಯ ಮತ್ತು ಉಲ್ಲೇಖದ ಬಗ್ಗೆ ಗಣಿಗ ಜಾತಿಗೆ ಸೇರಿದ ನಾವು ನಮ್ಮಲ್ಲಿಯ ವಿಷಯವನ್ನ ಮಂಡಿಸುತ್ತೇವೆ. ನಮ್ಮ ಸಮುದಾಯವು ಕರ್ನಾಟಕದಲ್ಲಿ ಗಣಿಗಾರರ ಜಾತಿ ಪ್ರಮಾಣ ಪತ್ರವನ್ನು ಪಡೆಯುತ್ತಿದೆ ಎಂಬುದು ನಿಜ. 12ನೇ ಶತಮಾನದಲ್ಲಿ ಬಸವಣ್ಣನವರ ಧರ್ಮ ಕ್ರಾಂತಿಯ ಸಂದರ್ಭದಲ್ಲಿ ಹಲವು ಹಿಂದೂಗಳಿಂದ ಜಾತಿಗಳು ಲಿಂಗದೀಕ್ಷೆ ಪಡೆದಿದ್ದರಿಂದ ಗಣಿ ಜಾತಿಯವರು ಲಿಂಗದೀಕ್ಷೆ ಪಡೆದರು. ಲಿಂಗದೀಕ್ಷೆಯನ್ನು ಪಡೆದವರು ಸಸ್ಯಾಹಾರಿಗಳಾಗಿ ಉಳಿದರು. ಲಿಂಗದೀಕ್ಷೆಯನ್ನು ಪಡೆಯದವರು ಮಾಂಸಾಹಾರಿಗಳಾಗಿ ಉಳಿದರು. ಆದರೆ ಈ ಎರಡು ಪಂಗಡಗಳ ನಡುವೆ ಆಚರಣೆಯಲ್ಲಿ ಯಾವುದೇ ವ್ಯತ್ಯಾಸವಿಲ್ಲ. ಜಾತಿವಾರು ಮೀಸಲಾತಿ ಇಲ್ಲದ ಕಾಲದಲ್ಲಿ, ಸರ್ಕಾರಿ ಸೌಲಭ್ಯ ಇಲ್ಲದ ಕಾಲದಲ್ಲಿ ನಮ್ಮ ಹಿರಿಯರು ಶಾಲಾ ದಾಖಲಾತಿಯಲ್ಲಿ ಜಾತಿ ನಮೂದಿಸುವ ಕಾಳಜಿ ತೋರದ ಪರಿಣಾಮ ಸಮಾಜದಲ್ಲಿ ಇತರ ಜನಾಂಗದವರನ್ನು ಕೀಳಾಗಿ ಕಾಣುತ್ತಿದ್ದರು. ಆ ಸಮಯದಲ್ಲಿ ಹಿಂದುಳಿದ ಜನಾಂಗಗಳ ಪರಿಣಾಮವಾಗಿ ಲಿಂಗಾಯತರು ಮತ್ತು ಕೆಲವರು ಲಿಂಗಾಯತರನ್ನು ತಮ್ಮ ಮೂಲ ಜಾತಿಯೊಂದಿಗೆ ಲಿಂಗಾಯತ ಹಡಪದ, ಲಿಂಗಾಯತ ಮಡಿವಾಳ, ಲಿಂಗಾಯತ ಕುಂಬಾರ, ಲಿಂಗಾಯತ ಗಾಣಿಗ ಎಂದು ಪ್ರವೇಶ ಮಾಡಲಾಗಿದೆ. ಅಂದರೆ ಲಿಂಗಾಯತ ಗಾಣಿಗ ಅಥವಾ ಗಾಣಿಗ ಈ ಎರಡು ಆಚಾರ ವಿಚಾರಗಳಲ್ಲಿ ವ್ಯತ್ಯಾಸವಿಲ್ಲ ಎಂಬುದನ್ನು ಮನವರಿಕೆ ಮಾಡಿಕೊಡಬೇಕು. ಅರ್ಥಾತ್ ಗಣಿ ಉದ್ಯಮಿಗಳು ಲಿಂಗಾಯತವನ್ನ ಧರಿಸುವುದರಿಂದ ಲಿಂಗಾಯತ ಆಚರಣೆಗಳನ್ನು ಅನುಸರಿಸಿದರೂ ಅವರು ಲಿಂಗಾಯತರಲ್ಲ ಎಂದು ಮನವರಿಕೆ ಮಾಡಿಕೊಳ್ಳಬೇಕು. ಈ ಸಂದರ್ಭದಲ್ಲಿ ಗಾಣಿಗ ಸಮುದಾಯದ ಅಧ್ಯಕ್ಷರು, ಉಪಾಧ್ಯಕ್ಷರು, ಜಿಲ್ಲಾಧ್ಯಕ್ಷರು, ಸಮುದಾಯದ ಮುಖಂಡರು, ಸದಸ್ಯರು ಹಾಜರಿದ್ದರು. ಮೇಲಿನ ವಿಷಯ ಮತ್ತು ಉಲ್ಲೇಖದ ಬಗ್ಗೆ ಗಾಣಿಗ ಜಾತಿಗೆ ಸೇರಿದ ನಾವು ನಮ್ಮಲ್ಲಿಯೇ ವಿಷಯವನ್ನ ಮಂಡಿಸುತ್ತೇವೆ. ಓಂ ಶಾಂತಿ. ನಮ್ಮ ಹುಲಿಗಿ ತಾಲೂಕಿನಲ್ಲಿ ಗಾಡಿ ಜನಾಂಗದ ಜನರಿಗೆ ಜಾತಿ ಪ್ರಮಾಣ ಪತ್ರ ಕೊಡದೆ ಇರುವುದಕ್ಕಾಗಿ ಇದುವರೆಗೆ ಕೊಟ್ಟು ಸುಮಾರು 40 ವರ್ಷಗಳಿಂದ ನಾವು ಪಡಿತಾ ಬಂದಿದ್ದು ಈ ಒಂದು ಸಿಕ್ಕಿರಲಿಲ್ಲ. ಆ ಉದ್ದೇಶದಿಂದ ಇವತ್ತು ನಾವು ತಹಸೀಲ್ದಾರರು ಮುಂದಿನ ಸರ್ಕಾರದ ದಾಖಲೆಗಳನ್ನು ಮತ್ತು ನೂತನ ದಾಖಲೆಗಳನ್ನು, ಸುಪ್ರೀಂ ಕೋರ್ಟ್ ದಾಖಲೆಗಳನ್ನು ಇದರಲ್ಲಿ ಹಾಕಿಬಿಟ್ಟು ನಾವು ಮಾನ್ಯ ತಹಸೀಲ್ದಾರರಿಗೆ ಇವತ್ತು ಈ ಒಂದು ಮನವಿಯನ್ನು ಅವ್ರಿಗೆ ಸಲ್ಲಿಸ್ತಾ ಇದ್ದೀವಿ. ಅದರಿಂದ ಮನವಿಯ ಸಂಕ್ಷಿಪ್ತವಾಗಿ ಮಾನ್ಯ ತಹಸೀಲ್ದಾರರು ಕಂದಾಯ ಇಲಾಖೆ ಹೊರತು ಗಾಣಿಗ ಜನಾಂಗಕ್ಕೆ ಮೀಸಲಾತಿ ಪ್ರಮಾಣ ಪತ್ರ ನೀಡುವ ಕುರಿತಂತೆ ಇನ್ನೊಂದು ಕರ್ನಾಟಕ ಸರ್ಕಾರದ ಆದೇಶ ಸಂಖ್ಯೆ 28/1996, ನಿರ್ದೇಶಕರು ಬೆಂಗಳೂರು ಹಿಂದುಳಿದ ವರ್ಗ, ಇವರ ಪತ್ರ ಸಂಖ್ಯೆ 27/2/98, ಸರ್ಕಾರದ ಉಪಕಾರ್ಯದರ್ಶಿ ಸಮಾಜ ಕಲ್ಯಾಣ ಇಲಾಖೆಯವರ ಸುತ್ತೂರು ಸಂಖ್ಯೆ 2023, ಕೇಂದ್ರ ಸರ್ಕಾರದ ನವದೆಹಲಿ 6/12/99 ಮತ್ತು ಇಲ್ಲಿ ಕೋರ್ಟ್ ಆಫ್ ಅಸಿಸ್ಟೆಂಟ್ ಕಮಿಷನರು ಹರಪನಹಳ್ಳಿ ಇವರ ಆದೇಶ 99, ಇಲ್ಲಿ ಕೋರ್ಟ್ ಆಫ್ ಸೀನಿಯರ್ ಸಿವಿಲ್ ಜಡ್ಜ್ ಹರಪನಹಳ್ಳಿ ಇವರ ಆದೇಶ 2014. ನೌಕರಿ ಯಾರು ಮಾಡಿರ್ತಾರೋ ಅವ್ರ ಮಕ್ಕಳದು ಇನ್ಕಮ್ ಜಾಸ್ತಿ ಆಗುತ್ತೆ, ಅವರಿಗೆ ಸರ್ಟಿಫಿಕೇಟ್ ಕೊಡೋದು ಬೇಡ. ಯಾರು ರೈತಾಪಿ ಜನ ವಿದ್ಯಾರ್ಥಿಗಳು ಬರ್ತಾರೆ ಮತ್ತು ಬಡ ವಿದ್ಯಾರ್ಥಿಗಳು ಬರ್ತಾರೆ ಅವ್ರಿಗೆ ಮಾತ್ರ ಸರ್ಟಿಫಿಕೇಟ್ ಕೊಡಲಿ. ಬಿಲೋ 2.5 ಲಕ್ಷದ ಒಳಗೇನು ಇನ್ಕಮ್ ಬರ್ತದೆ ಅಂಥವ್ರಿಗೆ ಮಾತ್ರ ಸರ್ಟಿಫಿಕೇಟ್ ಕೊಟ್ಟರೆ ಸಾಕು. ಆ ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ ಹೊರತು ಯಾವುದೇ ಬೇರೆ ಜನಾಂಗನ ದೂಷಣೆ ಮಾಡೋದಾಗಲಿ 8 ಲಕ್ಷ ಇವತ್ತಿನ ಸರ್ಕಾರದ ನಿಯಮಗಳ ಪ್ರಕಾರ 8 ಲಕ್ಷವರೆಗೂ ಇನ್ಕಮ್ ಇದ್ದವರಿಗೆ, ಆದಾಯ ಇದ್ದವರಿಗೆ ನಾವು ಸರ್ಟಿಫಿಕೇಟ್ ತಗೋಬೋದು ಅಂತೇಳಿ ಸರ್ಕಾರದಲ್ಲೇ ಇದೆ. ಆ ಪ್ರಕಾರ ನಾವು ಈ ತೀರ್ಮಾನವನ್ನು ತಗೊಂಡಿದ್ದೀವಿ. ಇವತ್ತು ಮೊನ್ನೆ ಒಂದು ಒಕ್ಕೂಟದವ್ರು ಏನೋ ಬಂದು ಅವರು ಸುಳ್ಳು ಸರ್ಟಿಫಿಕೇಟ್ ತಾಣ್ತಾರೆ ಅಂತ ಹೇಳಿ ಕೊಟ್ಟಿದ್ದಾರಲ್ಲ, ಅದಕ್ಕೆ ನಾನು ವಿಷಾದಿಸ್ತೀನಿ. ದಯವಿಟ್ಟು ತಾವು ಆ ಬಂಧುಗಳು ತಿಳ್ಕೋಬೇಕು. ನಾವು ಎಂದೂ ಕೂಡ ಸುಳ್ಳು ಸರ್ಟಿಫಿಕೇಟ್ ಕೊಟ್ಟು ತಹಸೀಲ್ದಾರ್ ಆಫೀಸಿಂದ ಪ್ರಮಾಣ ಪತ್ರ ನಾವು ಪಡೆದಿಲ್ಲ, ನ್ಯಾಯಯುತವಾಗಿ ನಾವು ಪಡೆದಿದ್ದೀವಿ. ಆದ್ದರಿಂದ ಇವತ್ತಿಗೂ ಕೂಡ ನ್ಯಾಯಯುತವಾಗಿ ನಾವು ಪ್ರಮಾಣ ಪತ್ರ ಪಡೀಲಿಕ್ಕೆ ನಾವು ಬೇಡಿಕೆಯನ್ನು ಇಟ್ಟಿದ್ದೀವಿ. ಅದಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂಥ ಮೊನ್ನೆ ಶ್ರೀನಿವಾಸ್ ಸರ್ ಕೂಡ ಮೊನ್ನೆ ತಹಸೀಲ್ದಾರ್ ಆಫೀಸ್ಗೆ ನಮ್ಮ ಜೊತೆಗೆ ಬಂದುಬಿಟ್ಟು ಅವರಿಗೂ ಕೂಡ ಮನವರಿಕೆ ಮಾಡಿ ನಮ್ಮ ತಾಲೂಕಿನಲ್ಲಿ 18ರಿಂದ 22,000ವರೆಗೂ ನಮ್ಮ ಜನಸಂಖ್ಯೆ ಇದೆ, ಅವ್ರಿಗೆ ಕೂಡ ಕೊಡ್ಬೋದು ಸರ್ಟಿಫಿಕೇಟು. ಇವತ್ತೇನು ಹೊಸ್ತಾಗಿಲ್ಲ. ಅವರು ಗಾಣಿಗ ಜನಾಂಗ ಪ್ರತಿ ಹಳ್ಳಿಗೆ ಹೋದಾಗ ಕೂಡ ಸುಮಾರು ಹಳ್ಳಿಗಳಲ್ಲಿ ಆ ಗಾಣಿಗ ಜನಾಂಗ ಇದೆ. ಅದರಿಂದ ಅವ್ರಿಗೆ ಸರ್ಟಿಫಿಕೇಟ್ ಕೊಡ್ರಿ ಅಂತೇಳಿ ಅವರು ಕೂಡ ಶಿಫಾರಸು ಮಾಡಿದ್ದಾರೆ. ಮತ್ತು ತಾಲೂಕಿನ ಬೇರೆ ಬೇರೆ MLAಗಳು ಕೂಡ ಸಾಕಷ್ಟು ಜನ ನಮಗೆ ಸಪೋರ್ಟ್ ಮಾಡಿದ್ದಾರೆ. ಆದ್ದರಿಂದ ಇದು ರಾಜಕೀಯ ಹೊರತುಪಡಿಸಿ ಯಾವುದೇ ಇದರಲ್ಲಿ ರಾಜಕೀಯ ನಾವು ಸೇರಿಸ್ಕೊಂಡಿಲ್ಲ. ಇದರಲ್ಲಿ ರಾಜಕೀಯ ಹೊರತುಪಡಿಸಿ ನಾವು ಈ ಪ್ರಮಾಣ ಪತ್ರ ಪಡೀಲಿಕ್ಕೆ ಇವತ್ತು ನಾವು ಬೇಡಿಕೆ ಇಟ್ಟಿದ್ದೀವಿ. ಆದ್ದರಿಂದ ದಯವಿಟ್ಟು ನಮ್ಮ ಪತ್ರಕರ್ತ ಮಿತ್ರರು ಎಲ್ಲರೂ ಕೂಡ ಇದಕ್ಕೆ ಸಹಕರಿಸಿ ಈ ಒಂದು ಸ್ವಲ್ಪ ಅಲ್ಲಿ ಓದಲಿಕ್ಕೆ ಟೈಮ್ ಸಿಗಲ್ಲ. ಯಾಕಂದರೆ ಇವತ್ತು ನಮ್ಮ ತಹಸೀಲ್ದಾರ್ ಅವರ ಪತಿ ಅವರು ದೈವಾಧೀನರಾಗಿರೋದ್ರಿಂದ
ಅವರು ಅನುಪಸ್ಥಿತಿಯನ್ನು ನಾವು ಕೊಡ್ತಾ ಇದ್ದೀವಿ. ಅದರಿಂದ ಇಲ್ಲೇ ನಿಮಗೆ ಪತ್ರಕರ್ತ ಮಿತ್ರರಿಗೆ ಜಾತಿದ ಸರ್ಟಿಫಿಕೇಟ್ ಕೊಡಬೇಡ್ರಿ ಅಂತ ಹೇಳಲ್ಲ, ಇನ್ನೊಬ್ಬರು ಹಕ್ಕನ್ನು ನಾವು ಕಸ್ಕೊಳಲ್ಲ. ನಮ್ಮ ಹಕ್ಕು ನಮಗೆ ಬೇಕು. ನಮ್ಮ ಜನಾಂಗದ ಸುಯೇ ಸರ್ಟಿಫಿಕೇಟ್ ಅಡಿಯಲ್ಲಿ ಗಾಣಿಗ ಜನಾಂಗದ ಸರ್ಟಿಫಿಕೇಟ್ ಏನು ಕಾಣ್ತಿದ್ದೀವಿ, ಹಿಂದುಳಿದ ವರ್ಗದ ಪ್ರಮಾಣ ಪತ್ರ, ಆ ಪ್ರಮಾಣ ಪತ್ರ ಮಾತ್ರ ನಾವು ಕೇಳ್ತೀವಿ ಹೊರತು ಇನ್ನೊಬ್ಬ ಜಾತಿಗೆ ನಾವು ಕೊಡಬೇಡ್ರಿ ಅಂತ ಹೇಳ್ತಕ್ಕಂಥ ಹಕ್ಕು ನಮಗಿಲ್ಲ. ಮೊನ್ನೆ ಯಾವುದೋ ಒಂದು ಒಕ್ಕೂಟದವ್ರು ಬಂದು ಕೇಳಿದ್ದಾರೆ, ಗಾಣಿಗೆ ಜಾತಿಗೆ ಕೊಡಬಾರ್ದು, ನಾವು ಸುಳ್ಳು ಸರ್ಟಿಫಿಕೇಟ್ ಸಬ್ಮಿಟ್ ಮಾಡಿದ್ದೀವಿ ಅಂತೇಳಿ. ಸುಳ್ಳು ಸರ್ಟಿಫಿಕೇಟ್ ಅವೇನಾದ್ರೆ ಒಂದು ಸಬ್ಮಿಟ್ ಮಾಡಿ ಸರ್ಟಿಫಿಕೇಟ್ ತಾಣಿದ್ರೆ ನಮ್ಮ ಮೇಲೆ ಕ್ರಿಮಿನಲ್ ಕೇಸ್ ಹಾಕಲ್ಲ ಅವರು. ಅದಕ್ಕೆ ನಾವು ಬದ್ಧ ಇದ್ದೀವಿ. ಸುಮ್ಮನೆ ಆಪಾದನೆ ಮಾಡಿಬಿಟ್ಟು ಸುಳ್ಳು ಸರ್ಟಿಫಿಕೇಟ್ ತಗೊಂತದ್ರವ್ರಿಗೆ ಸುಳ್ಳು ಸರ್ಟಿಫಿಕೇಟ್ ತಹಸೀಲ್ದಾರ್ ಕೊಡ್ತಿದ್ದಾರೆ ಅನ್ನೋದು ಅದು ಮೂರ್ಖತನದ ಪರಮಾವಧಿ ಅದು. ಅದರಿಂದ ದಯವಿಟ್ಟು ಯಾವುದೇ ಸಮಾಜದ ಆಗಿರಲಿ ನಮ್ಮ ಸಮಾಜದವರು ಯಾರೂ ಕೂಡ ಸುಳ್ಳು ಸರ್ಟಿಫಿಕೇಟ್ ತಗೊಂಡು ನಾವು ಸುಳ್ಳು ಸರ್ಟಿಫಿಕೇಟನ್ನು ತಗೊಳ್ಳಲ್ಲ, ಸುಳ್ಳು ದಾಖಲಾತಿಗಳನ್ನು ನಾವು ಸಲ್ಲಿಸಿಲ್ಲ. ಇವತ್ತಿನವರೆಗೂ ಕೂಡ ನಮ್ಮ ಪೂರ್ವಜರು ಏನಿದ್ದಾರೆ ಮತ್ತು ಸರ್ಕಾರದ ನಿಯಮಾವಳಿ ಪ್ರಕಾರ ಏನಿದೆ ಆ ಪ್ರಕಾರ ನಾವು ಸರ್ಟಿಫಿಕೇಟ್ಗಳನ್ನ ದಾಖಲೆಗಳನ್ನು ಸಲ್ಲಿಸಿ ನಮ್ಮ ಪ್ರಮಾಣ ಪತ್ರ ಪಡೆದೇವೆ ಹೊರತು ಯಾವುದೇ ಕಾರಣದಿಂದ ಒಂದು ಕೂಡ ನಾವು ಸುಳ್ಳು ಪ್ರಮಾಣ ಪತ್ರ ಇವತ್ತಿನವರೆಗೂ ನಾವು ಪಡೆದಿರೋದಿಲ್ಲ. ಅದನ್ನು ಎಲ್ಲ ಜನಾಂಗದವರು ಕೂಡ ಅರ್ಥ ಮಾಡ್ಕೋಬೇಕು. ನಾವು ನಮ್ಮ ಜನಾಂಗದ ಹಕ್ಕುಗಳನ್ನು ನಾವು ಕೇಳ್ತೀವಿ ಹೊರತು ಇನ್ನೊಬ್ಬ ಜನಾಂಗದ ಎಲ್ಲ ಜನಾಂಗದವ್ರನ್ನು ಕೂಡ ನಾವು ಗೌರವಿಸ್ತೀವಿ. ಯಾವ ಜನಾಂಗದವ್ರನ್ನು ಕೂಡ ನಾವು ಹೀಳಿಸ್ತಕ್ಕಂಥ ಕೆಲಸ ಆಗಲಿ, ಇನ್ನೊಬ್ಬರ ಹಕ್ಕನ್ನು ನಾವು ಕಸ್ಕೊಳ್ಳೋದಾಗಲಿ ನಾವು ಇವತ್ತಿನವರೆಗೆ ಮಾಡಿಲ್ಲ. ನಮ್ಮ ಜನಾಂಗ ಇವತ್ತಿನವರು ನಾವು ಗೌರವಯುತವಾಗಿ ಬದುಕಿದ್ದೀವಿ. ನಮ್ಮಲ್ಲಿ ಕೂಡ ಸಾವಿರಾರು ಜನ ಬಡ ವಿದ್ಯಾರ್ಥಿಗಳಿದ್ದಾರೆ, ಬಡವರಿದ್ದಾರೆ. ಮತ್ತು ಎಲ್ಲೇ ಒಬ್ಬರು ಶ್ರೀಮಂತರಿದ್ದಾರೆ ಅಂತೇಳಿ ಎಲ್ಲರನ್ನೂ ಶ್ರೀಮಂತರು ಅವರು ಸಾಹುಕಾರ ಅಂತೇಳಿ ತೀರ್ಮಾನ ಮಾಡೋಕ್ಕೆ ಬರಲ್ಲ. ಇವತ್ತು ನಮ್ಮ ಉಪಮುಖ್ಯಮಂತ್ರಿಗಳಿದ್ದಾರೆ, ಒಕ್ಕಲಿಗರಲ್ಲಿ ಕೂಡ 2A ಸರ್ಟಿಫಿಕೇಟ್ ಕೊಡ್ತಾರೆ. ಅವರು 14,000 ಕೋಟಿ ಶ್ರೀಮಂತರಿದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಕೊಡಬಾರ್ದಂತಲ್ಲ, ಅವ್ರಿಗೆ ಸಿಗಲಿಕ್ಕಿಲ್ಲ ಅಷ್ಟೇ, ಅವರಲ್ಲಿ ಇರ್ತಕ್ಕಂಥ ಬಡವರಿಗೆ ಸಿಗಲಿ. ಹಿಂದೆ ಬಂಗಾರಪ್ಪರು ಮುಖ್ಯಮಂತ್ರಿ ಇದ್ದಾಗ ಕೂಡ ಈಡಿಗರಲ್ಲಿ ಸಾಕಷ್ಟು ಜನಕ್ಕೆ ಇವತ್ತು ಕೂಡ ಮೀಸಲಾತಿ ಸಿಗ್ತದೆ. ಬಟ್ ಅದರಲ್ಲಿ ಇರ್ತಕ್ಕಂಥ 2.5 ಲಕ್ಷ